ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನ್ನ ಲೈಫಲ್ಲೇ ಈ ರೀತಿಯಾಗಿರೋ ಒಂದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮಳೆಗೆ ನಮ್ಮನೆ ಅವಾಂತರ ಈ ರೀತಿ ಆಗೋಗ್ಬಿಟ್ಟಿದೆ. ಈ ಸಂಡೇ ಮನೇಲೇ ಆರಾಮಾಗಿದ್ದು ರೆಸ್ಟ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಮಗೆ ಬಂದಿದ್ದ ಪರಿಸ್ಥಿತಿ ನಿಜವಾಗ್ಲೂ ಯಾರಿಗೂ ಬರಬಾರ್ದು. ಈ ರೀತಿ ಎಲ್ಲ ನಾನು ಟಿ ವಿಲಿ ಆಗಿದ್ದು ಮಾತ್ರನೇ ನೋಡಿದ್ದೆ. ನನಗೂ ಈ ರೀತಿ ಒಂದಿನ ಬರುತ್ತೆ ಅಂತ ನಾನು ನಿಜವಾಗ್ಲೂ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸಂಡೇ ಬೆಳಗಿನ ವಾತಾವರಣ ತುಂಬಾ ಚೆನ್ನಾಗಿತ್ತು. ರಿಲ್ಯಾಕ್ಸ್ಡಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ತರಕಾರಿ ತರಬೇಕಾಗಿತ್ತು. ಸಂತೆಗೆ ಹೋಗಿ ಮನೆಗೆ ಬೇಕಾಗಿರೋ ತರಕಾರಿಗಳೆಲ್ಲ ತಂದ್ವಿ. ಇನ್ನು ಮಧ್ಯಾಹ್ನದ ಊಟ ತಿಂದ್ಕೊಂಡು ನಮ್ಮ ಮನೆಯವರು ಅಪ್ಪ ಅಮ್ಮಂಗೆ ಊಟ ಕೊಟ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದರು. ಅವ್ರಿಗೂ ತರಕಾರಿ ತೊಗೊಬರ್ತೀನಲ್ವ, ವಾರ ಹೋಗ್ತಾರೆ. ಸರಿ, ಯೂಶ್ವಲಿ ಹೋಗಂಗೆ ಇವತ್ತು ಹೋದರು. ಬಟ್ ಈ ರೀತಿ ಆಗುತ್ತಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅವ್ರು ಹೋದ್ಮೇಲೆ ನಾನು ಪಾಪನ ಆಟಾಡಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ. ಅಮ್ಮ ಸೊಪ್ಪು ಬಿಡಿಸ್ಕೊಂಡು ಕೂತ್ಕೊಂಡಿದ್ದವರು ಆಚೆ ಹೋಗಿ ನೋಡಿದ್ರೆ ನೀರು ಫುಲ್ಲು ತುಂಬೋಗ್ಬಿಟ್ಟಿದೆ. ಯಪ್ಪ, ಈ ಥರ ನೀರು ತುಂಬೋಗ್ಬಿಟ್ಟಿದೆ ನೋಡೆ ಅಂತ ಹೇಳಿದ್ರೆ, ಆಮೇಲೆ ನಾನು ಮಗುನ ಮಲಗಿಸ್ಬಿಟ್ಟು ಬಂದೆ. ಏನಪ್ಪ ಈ ರೀತಿ ಆಗೋಯ್ತು, ನೀರೇನಾದರೂ ಹೋಗ್ತಾ ಇಲ್ವಾ, ಅದಕ್ಕೇ ಈ ರೀತಿ ನೀರು ತುಂಬೋಗ್ಬಿಟ್ಟಿದ್ಯಾ ಅಂತ ಹೇಳಿ ಇರೋ ನೀರನ್ನೆಲ್ಲ ಎತ್ತಿ ಎರಚ್ತಾ ಇದ್ದೆ. ಮಳೆ ಬೇರೆ ಸುರ್ಕೊಂಡೇ ಇತ್ತು. ಅಮ್ಮ ಪಾಪ ಛತ್ರಿ ಹಿಡ್ಕೊಂಡು ಆಚೆ ಎತ್ತಿ ಹಾಕ್ತಾಯಿದ್ರು. ಆಮೇಲೆ ನಾನೇನು ಮಾಡಿದೆ, ಹಿಂಗೆ ಇದ್ದರೆ ಮನೆ ಒಳಗಡೆ ಎಲ್ಲ ನೀರು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಗೇಟ್ನೆಲ್ಲ ದೊಡ್ಡದಾಗಿ ತೆಗೆದು ಜೋರಾಗಿ ನೀರು ಎರಚಕ್ಕೆ ಶುರು ಮಾಡಿದೆ. ಆಮೇಲೆ ನೋಡಿದ್ರೆ ನೀರು ಇನ್ನೂ ಜಾಸ್ತಿ ಆಗ್ತಾನೇ ಇದೆ. ಚಿಂಟುನ ಒಳಗಡೆ ಹಾಕಿದ್ವಿ, ಪಾಪು ನಿದ್ದೆ ಮಾಡ್ತಿದ್ದ. ಸರಿ, ಅವನದು ಬೇರೆ ಚಿಂತೆ ಆಗೋಗ್ಬಿಟ್ಟಿತ್ತು. ಏನು ಮಾಡೋದು, ಬೇಗ ಹಾಕ್ಬಿಡೋಣ, ಮನೆ ಒಳಗಡೆ ನೀರು ಬಂದುಬಿಟ್ರೆ ವಸ್ತುಗಳೆಲ್ಲ ನೆಂದೋಗ್ಬಿಡ್ತವ ಅಂತ ಹೇಳಿ ಪಟ ಅಂತ ತೆಗ್ದಾಕ್ತಾಯಿದ್ದೀವಿ. ಎಷ್ಟು ಸತಿ ಹಾಕಿದ್ರೇನು ನೀರು ಕಮ್ಮಿನೇ ಆಗ್ತಾಯಿಲ್ಲ. ಏನು ಮಾಡೋದು ಅಂತ ತಲೆ ಓಡ್ತಾಯಿಲ್ಲ. ನಮ್ಮ ಮನೆಯವ್ರು ಬೇರೆ ಇಲ್ವಲ್ಲ, ನನಗಿನ್ನೂ ತಲೆ ಕೆಟ್ಟೋಯ್ತು. ಏನಪ್ಪ ಮಾಡೋದು, ಕೈಕಾಲು ಓಡ್ತಾಯಿಲ್ಲ. ನನಗೆ ಈ ಥರ ಎಲ್ಲ ನಾಲೆಡ್ಜ್ ಇಲ್ಲ, ಹೆಂಗೆ ಮಾಡೋದು ಏನು ಅಂತ. ಯಾವ ಕಡೆ ನೀರು ಬರ್ತಿದೆ, ಏನು ಮಾಡಬೇಕು, ಖಾಲಿ ಮಾಡೋದಕ್ಕೆ ಒಂದು ಗೊತ್ತಾಗಿಲ್ಲ. 100 ಸತಿ ತೆಗೆದು ಹಾಕಿರ್ತೀವಿ. ಆಮೇಲೆ ಎದುರು ಮನೆ ಅಣ್ಣ ಬಂದರು. ಅಣ್ಣನೂ ಅಕ್ಕನೂ ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಅವ್ರು ಏನು ಮಾಡಿಬಿಟ್ರು, ನೀರು ಎಲ್ಲಿಂದ ಬರ್ತಿತ್ತಲ್ಲ ಅಲ್ಲಿ ಪೈಪಲ್ಲಿಂದ ಬಂದ್ಬಿಟ್ಟು ನೋಡಿ ಇಷ್ಟು ಫ್ಲೋಟ್ ಆಗ್ತಿದೆ. ನಾವು ತೆಗ್ದು ಹಾಕಿದ ಮೇಲೇನೂ ಮನೆ ಒಳಗಡೆನೇ ನೀರು ಬರೋ ಅಷ್ಟಕ್ಕೆ ಆಗ್ಬಿಟ್ಟಿತ್ತು. ಆದರೆ ಮನೆಯಲ್ಲಿ ನೀರು ಇನ್ನೂ ಬಂದಿರಲಿಲ್ಲ. ಸರಿ, ನಿಧಾನಕ್ಕೆ ಹಾಕೋಣ ಅಂತ ಹೇಳಿ ಅಣ್ಣ ಹೇಳಿದ್ರು, ಭಯ ಪಡಬೇಡಮ್ಮ, ನಿಧಾನಕ್ಕೆ ಹಾಕೋಣ ಎಲ್ಲರೂ ಸೇರಿಕೊಂಡು ಅಂತ. ಪಾಪ ಅವರು ಹೆಲ್ಪಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಆಮೇಲೆ ಹೋಲಲ್ಲಿ ಬಟ್ಟೆ ಎಲ್ಲ ತುರ್ಕಿದ್ರು ಅಣ್ಣ, ಆಗ್ತಾನೇ ಇಲ್ಲ, ಏನು ಮಾಡಿದ್ರು. ಆಮೇಲೆ ತುಂಬ ಬಟ್ಟೆಗಳು ತಂದು ಆ ಹೋಲಲ್ಲಿ ತುರ್ಕ್ಬಿಟ್ರು. ಇನ್ನು ಓವರ್ಫ್ಲೋ ಆಗ್ತಾಯಿದ್ದಿದ್ದು ನೀರನ್ನ ಸ್ಟಾಪ್ ಮಾಡಿಬಿಟ್ವಿ. ಇಲ್ಲಿರೋ ನೀರನ್ನ ತೆಗೆದು ಖಾಲಿ ಮಾಡಿಬಿಡೋಣ ಅಂದ್ಕೊಂಡು ತೆಗೆದು ಹಾಕ್ತಾಯಿದ್ವಿ. ಅಮ್ಮಂಗೆ ಪಾಪ ಸುಮಾರು ಒಂದು 4 ದಿವಸದಿಂದ ಮಂಡಿ ಕಾಲು ನೋವು. ಎಷ್ಟು ಸತಿ ಅವರು ಹತ್ತು ಇಳಿತಾರೆ, ಅದು ಅಷ್ಟು ಭಾರ ಇದೆ ಬಕೆಟು. ನೀನು ಹೋಗಿ ಮಮ್ಮಿ, ನಾನು ಮಾಡ್ಕೋತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ಅಮ್ಮ ಸರಿ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ, ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋದರು. ಮಗು ಬೇರೆ ಎದ್ಬಿಟ್ಟಿದ್ನಾ. ಸರಿ, ಇನ್ನೇನು ಮಾಡೋದು, ಪಕ್ಕದ ಮನೆ ಅಕ್ಕನಿಗಾದರೂ ಕರೆದ್ಬಿಟ್ಟು ಕೊಡೋಣ, ಅವರಾದ್ರೂ ಇಟ್ಕೊಂಡಿರ್ತಾರೆ. ಇಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ, ಯಾರೂ ನೋಡ್ಕೊಳಕ್ಕಿಲ್ಲ ಅಂತ ಹೇಳಿಬಿಟ್ಟು ಅಕ್ಕನ ಕರೆದ್ಬಿಟ್ಟು ಮಗುನ ಕೊಡೋಣ ಅಂದ್ಕೊಂಡೆ. ಅವ್ನು ನೋಡಿದ್ರೆ ನಿದ್ದೆಯಿಂದ ಎದ್ದವನು ಅರ್ಧ ನಿದ್ದೆಯಲ್ಲಿ ಎದ್ಬಿಟ್ಟಿದ್ದಾನೆ. ಹೋಗಲ್ಲ ಅಂತ ತುಂಬಾ ಹಠ ಮಾಡ್ತಿದ್ದ. ಸರಿ ಅಂತ ಹೇಳಿ ನಾನೇ ಅವ್ರ ಮನೆವರೆಗೂ ಹೋಗಿ ಕೊಟ್ಬಿಟ್ಟು ಬಂದೆ. ಆದರೂ ಅವ್ನು ನಿಲ್ಲಿಲ್ಲ, ನನ್ನ ಕೈಯಿಂದನೇ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ ಅವನು. ನಾನು ಬೇರೆ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ನಮ್ಮ ಪಾಪುಗೂ ಈ ಥರ ಪರಿಸ್ಥಿತಿ ಬಂದ್ಬಿಡ್ತಂತ ಬೇಜಾರಾಯಿತು. ಎದುರು ಮನೆ ಅಕ್ಕನಿಗೆ 2 ಮಕ್ಕಳಿದ್ದಾರೆ, ಅವ್ರ ಜೊತೆ ಆದರೂ ಆಟಾಡ್ಕೊಂಡಿರೋ ಅಂದರೆ ಅಲ್ಲೂ ಇರಲ್ಲ ಅಂತ ಹೇಳ್ತಾನೆ. ಏನು ಮಾಡೋದಪ್ಪ ಅಂತ ತುಂಬಾ ತಲೆ ಕೆಟ್ಟೋಯ್ತು. ಇನ್ನು ಅಮ್ಮನ ಎತ್ಕೋ ಅಂತ ಹೇಳಿದ್ರೆ ಅವರು ಫುಲ್ಲು ನೆಂದೋಗ್ಬಿಟ್ಟಿದ್ದಾರೆ. ಇನ್ನು ನಾನು ಮಗುನ ಎತ್ಕೊಂಡಿದ್ರೆ ಇಲ್ಲಿ ಕೆಲಸ ಪಾಪ ಎದುರು ಮನೆ ಅಣ್ಣ ಮಾಡ್ತಿದ್ದಾರೆ, ಅವರೊಬ್ಬರನ್ನೇ ಬಿಟ್ಬಿಟ್ಟು ನಾವು ಇರೋದಕ್ಕಾಗಲ್ಲ ಅಲ್ವಾ. ಸೊ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅಮ್ಮನ ಬಟ್ಟೆ ಬದಲಾಯಿಸ್ಕೊಬಾ, ಹೋಗಮ್ಮ ನೀನು ಮಗುನ ಎತ್ಕೋ, ನಾನು ಕ್ಲೀನ್ ಮಾಡ್ತೀನಿ ಅಣ್ಣನ ಜೊತೆ ಸೇರಿಕೊಂಡು ಅಂತ ಹೇಳಿದೆ. ಅವ್ರ ಮಗುನ ನೋಡಿಕೊಂಡ್ರೆ ನಾನು ಹೆಂಗೋ ಹೆಲ್ಪ್ ಮಾಡ್ಬೋದು, ಅಮ್ಮ ಮಾಡೋದಕ್ಕಾಗಲ್ಲ ಅಂತ. ಆಮೇಲೆ ಒಳಗಡೆ ಹೋದ್ರು ಅಮ್ಮ. ಟ್ವಿಸ್ಟ್ ಏನಂತ ಹೇಳಿದ್ರೆ, ನಾವು ಇಲ್ಲಿರೋದನ್ನು ಖಾಲಿ ಮಾಡಿಬಿಡೋಣ ಅಂತ ಒಳಗಡೆ ನೋಡಲೇ ಇಲ್ಲ, ಅಷ್ಟೊತ್ತರೆಗೂ ನೀರೇ ಬರಲಿಲ್ಲ. ಆಮೇಲೆ ಅಮ್ಮ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಹೋದವರು, ಅಯ್ಯೋ ಬಾರೆ ನೀರಾಗ್ಬಿಟ್ಟಿದೆ ಮನೆಯೆಲ್ಲ ಅಂದ್ರ. ಯಪ್ಪ, ನನ್ನ ತಲೆ ಎಲ್ಲ ಸುತ್ತೋಯ್ತು. ಎಷ್ಟು ಬೇಜಾರಾಗೋಯ್ತು ಅಂತ ಹೇಳಿದ್ರೆ, ಮನೆ ಹತ್ರ
ಆಚೆಗಡೆ ಇರೋ ನೀರು ಒಳಗಡೆ ಬರಬಾರ್ದು ಅಂತ ಹರಸಾಹಸ ಮಾಡ್ಕೊಂಡು ಕೂತಿದ್ವಿ ನಾವು. ನೋಡಿದ್ರೆ ಮನೆ ಒಳಗಡೆ ಎಲ್ಲ ಫುಲ್ ನೀರು ತುಂಬೋಗ್ಬಿಟ್ಟಿದೆ. ಯಪ್ಪ ಯಪ್ಪ, ನಮ್ಮ ಚಿಂಟು ಬೇರೆ ಮಂಚದಡಿಲಿ ಬೇರೆ ಮಲ್ಕೊಂಡ್ಬಿಟ್ಟಿದ್ದಾನೆ ದಿವಾನ ಅಡಿಲಿ. ನೆಂದು ಮುದ್ದೆ ಆಗೋಗ್ಬಿಟ್ಟಿತ್ತು ಮಗು ಪಾಪ. ತುಂಬ ಬೇಜಾರಾಗೋಯ್ತು ನಮಗೆ. ನಮ್ಮ ಕಂಪ್ಲೀಟ್ ಫೋಕಸ್ಸು ಹೊರ್ಗಡೆ ಇತ್ತು. ನಾವೇನು ಅಂದ್ಕೊಂಡ್ವಿ, ಹೊರ್ಗಡೆ ಇರೋ ನೀರು ಮನೆ ಒಳಗಡೆ ಬರಬಾರ್ದು ಹೊಸ್ಲು ದಾಟಿ, ಅದನ್ನ ಹೆಂಗಾದ್ರೂ ಕ್ಲಿಯರ್ ಮಾಡಿಬಿಡೋಣ ಅಂತ ಎಲ್ಲ ಫೋಕಸ್ ಮಾಡ್ಕೊಂಡು ಅಲ್ಲಿದ್ವಿ. ನಮ್ಮಮ್ಮ ಯಾವಾಗ ಮಗುನ ತಗೊಂಡು ಒಳಗಡೆ ಬಂದರು ಆವಾಗನೇ ನೋಡಿದ್ದು ನೀರು ಇಷ್ಟೊಂದು ತುಂಬೋಗ್ಬಿಟ್ಟಿದೆ ಮನೆ ಒಳಗಡೆ ಎಲ್ಲ ಅಂತ. ಅದು ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ ಕಿಚನಲ್ಲಿ ಸಿಂಕ್ ಹೋಲ್ ಇರುತ್ತಲ್ವ ಕೆಳಗಡೆ ಹೋಗೋದು, ಅಲ್ಲಿಂದ ಫ್ಲೋ ಆಗಿಬಿಟ್ಟಿದೆ. ಆಮೇಲೆ ಅಲ್ಲಿ ಬಾತ್ರೂಮಲ್ಲೂ ಅಷ್ಟೇ ಅಲ್ಲಿಂದ ಬಂದುಬಿಟ್ಟಿದೆ. ದೇವ್ರೇ, ಈ ರೀತಿ ಪರಿಸ್ಥಿತಿ ತಂದು ಒಡ್ಬಿಟ್ಟಲ್ಲಪ್ಪ ಅಂತ ಸಖತ್ತು ಬೇಜಾರಾಗೋಯ್ತು. ಕೋಪ ಬರ್ತಿದೆ ನಿಜವಾಗ್ಲೂ ಫ್ರೆಂಡ್ಸ್. ಇದು ಥರ್ಡ್ ಪರ್ಸನ್ ಆಗಿ ನೋಡೋವಾಗ ನಮಗೆ ಕಾಮಾಗಿ ಅನಿಸುತ್ತೆ. ಬಟ್ ಈ ಸಿಚುವೇಶನಲ್ಲಿ ನಾವಿರೋವಾಗ ಹೆಂಗೆ ಅನ್ಸುತ್ತೆ ಅಂದರೆ ಇರಿಟೇಟಿಂಗ್ ಆಗಿರುತ್ತೆ. ನಮ್ಮ ಮನೆಯವ್ರು ಬೇರೆ 4 ಗಂಟೆಗೆ ಹೋದವರು 6:45 ಆಗೋಯ್ತು, ಬರಲೇ ಇಲ್ಲ. ಆಮೇಲೆ ಸರಿ ಅವ್ರು ಬಂದಮೇಲೆ ನಾವೆಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ವಿ, ಅವರು ಸ್ಮಾರ್ಟ್ ವರ್ಕ್ ಮಾಡೋಣ ಅಂತ ಹೇಳಿ ಮೋಟ್ರೆಲ್ಲ ಫಿಟ್ ಮಾಡಿದ್ರು. ಮೋಟ್ರ್ ಕೆಪಾಸಿಟಿ ತುಂಬ ಕಮ್ಮಿ ಇದೆ, ಅದು ಎಳಿತಾನೇ ಇಲ್ಲ. ಸರಿ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಒಗ್ದಾಕೋಣ ನೀರನ್ನು ಅಂತ ಹೇಳಿ ಒಬ್ಬೊಬ್ಬರೇ ನಿಂತು ತೆಗೆದು ಹಾಕಿದ್ವಿ. ಪಾಪ ಎದುರುಗಡೆ ಮನೆ ಅಣ್ಣನೂ ಅಕ್ಕನೂ ಗಂಡ ಹೆಂಡ್ತಿ ಇಬ್ಬರೂ ಬಂದು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ದೇವ್ರ ಥರ. ಸೀರಿಯಸ್ಲಿ ಎಷ್ಟು ಡೌನ್ ಟು ಅರ್ತ್ ಅಂತ ಹೇಳಿದ್ರೆ, ಅವರು ನಮ್ಮ ಮನೇಲಿ ಆ ಸಿಂಕದ ಕೂಡ ಅವರೇ ಬಿಚ್ಚಿ ಕ್ಲೀನ್ ಮಾಡಿಕೊಟ್ರು ಅಣ್ಣ. ಆಮೇಲೆ ಟಾಯ್ಲೆಟಲ್ಲೂ ಕೂಡ ಎಲ್ಲ ನೀರೆಲ್ಲ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಸೀರಿಯಸ್ಲಿ ಯಾರು ಈ ಕಾಲದಲ್ಲಿ ಅಷ್ಟೆಲ್ಲನೂ ಹೆಲ್ಪ್ ಮಾಡೋದೇ ಇಲ್ಲ. ಯಾರಿಗಾದ್ರೂ ಒಂದು ಕಷ್ಟ ಅಂತ ಹೇಳಿದ್ರೆ ನೆರೆಹೊರೆಯವ್ರಿಗೆ ನಾವೇ ಆಗಬೇಕು ಅಂತ ಹೇಳ್ತಾರಲ್ವ, ಅದು ನಿಜ. ಸೀರಿಯಸ್ಲಿ ಅಷ್ಟು ಹೆಲ್ಪ್ ಮಾಡಿಕೊಟ್ರು ಅವರು. ಆಮೇಲೆ ತುಂಬ ನೀರಲ್ಲಿ ಇದ್ದು ಕಾಲೆಲ್ಲ ಜೋಮ್ ಹಿಡಿದೋಗ್ಬಿಟ್ಟಿತ್ತು. ಎಲ್ಲರಿಗೂ ಬಿಸಿ ಟೀ ಮಾಡಿಕೊಟ್ಟೆ. ಹೊರಗಡೆ ಈ ರೀತಿ ನೀರೆಲ್ಲ ಕ್ಲಿಯರ್ ಆದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಈ ಏರಿಯಲ್ಲಿ ಆಲ್ಮೋಸ್ಟು 15 ವರ್ಷದಿಂದ ಇದ್ದಾರೆ ಜನ. ಯಾರಿಗೂ ಈ ರೀತಿ ಒಂದು ದಿನವೂ ಆಗಿರಲಿಲ್ವಂತೆ. ಈ ಪರಿಸ್ಥಿತಿ ಯಾವತ್ತೂ ಆಗಿರಲಿಲ್ಲಮ್ಮ, ಇದೇ ಫಸ್ಟ್ ಟೈಮು ನಾವು ನೀರು ಈ ರೀತಿ ನಿಂತ್ಕೊಂಡಿರೋದು ನೋಡಿರೋದು ಅಂತ ಹೇಳಿದ್ರು. ನಿಮ್ಮ ಮನೇಲಿ ಬಾಡಿಗೆಗಿದ್ದವರು ಕೂಡ ಎಷ್ಟು ವರ್ಷ ಇದ್ದೋಗಿದ್ದಾರೆ, ಯಾವತ್ತೂ ಈ ರೀತಿ ನೀರು ನಿಂತಿಲ್ಲ ಅಂತ. ನಮ್ಮ ಪರಿಸ್ಥಿತಿ ಆದರೂ ಪರವಾಗಿಲ್ಲ, ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ಆ ಕಡೆ ನಮ್ಮ ಏರಿಯಾಯಿಂದ ಕೆಳಗಡೆ ಮನೆಗಳೆಲ್ಲ ಇದ್ದಾರಲ್ವ, ಅಲ್ಲೆಲ್ಲ ಹೋಗಿ ನೋಡಿದ್ರೆ ಆ ಹಾವು ಕೂಡ ಬಂದುಬಿಟ್ಟಿತ್ತಂತೆ. ತುಂಬಾ ಬೇಜಾರಾಯಿತು. ಆಮೇಲೆ ಅವರು ಲೇಟ್ ನೈಟ್ಸು ಕ್ಲೀನ್ ಮಾಡ್ಕೊಳ್ತಾಯಿದ್ರು. ಅಕ್ಕಪಕ್ಕ ಎಲ್ಲ ಫುಲ್ಲು ತುಂಬೋಗ್ಬಿಟ್ಟಿತ್ತು. ಹಿಂಗೆಲ್ಲ ಆದರೆ ಮನಸ್ಸಿಗೆ ತುಂಬಾ ಕಸಿವಿಸಿ ಅಂತ ಅನಿಸುತ್ತೆ. ಈ ರೀತಿ ಪರಿಸ್ಥಿತಿಯಲ್ಲಿ ನೈಟು ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಬಟ್ ಅಷ್ಟು ಸತಿ ಈ ನೀರು ಎತ್ತು ಒಗ್ದಿದ್ದಕ್ಕೆ ಕೈಯೆಲ್ಲ ಬಿದ್ದೋದಂಗೆ ಆಗೋಗ್ಬಿಟ್ಟಿತ್ತು, ಕಾಲೆಲ್ಲ ಊತ ಬಂದುಬಿಟ್ಟಿತ್ತು. ಫಸ್ಟೇ ಸೆಕ್ಷನ್ ಆಗಿರೋದು, ಮತ್ತು ಸೊಂಟ ಬಗ್ಗಿ ಅಷ್ಟು ಭಾರ ಎತ್ತಿರೋದು, ಎಷ್ಟು ನೋವಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಯಪ್ಪ ನಾನು ಹಾಸಿಗೆ ಹಿಡಿದ್ಬಿಡ್ತೀನಿ ಅಂತ ಅನ್ನಿಸ್ತಿದೆ. ಸೀರಿಯಸ್ಲಿ 1-3 ದಿನ ಜ್ವರ ಬಂದುಬಿಡುತ್ತೇನೋ ಅಂತ ಅನ್ನಿಸ್ತಾ ಇದೆ. ತಲೆ ಎಲ್ಲ ಭಾರ ಆಗೋಗ್ಬಿಟ್ಟಿತ್ತು. ನೆಕ್ಸ್ಟ್ ಡೇ ಹಂಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಮತ್ತು ಬೆಳಗ್ಗೆನೇ ನಮ್ಮ ಮನೆಯವರು ಸಂಪ್ ಕ್ಲೀನ್ ಮಾಡ್ತಾಯಿದ್ರು. ಸಂಪಂತೂ ಫುಲ್ಲಾಗಿಬಿಟ್ಟಿದೆ, ನೀರು ಫುಲ್ಲಾಗಿಬಿಟ್ಟಿದೆ. ಆ ನೀರು ಬಳಸೋಕ್ಕೂ ಅಷ್ಟು ಒಳ್ಳೆ ನೀರಾಗಿರಲಿಲ್ಲ. ಆಮೇಲೆ ಅದನ್ನೆಲ್ಲ ಅವ್ರು ಕ್ಲಿಯರ್ ಮಾಡ್ಕೋತಾಯಿದ್ರು. ಮೋಟ್ರು ಹಾಕ್ಬಿಟ್ಟು ಮನೇಲೆಲ್ಲ ಟ್ಯಾಪ್ಸ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಕೂಡ ತೆಗೆದು ನೀರು ಚೆಲ್ತಾಯಿದ್ರು. ಸರಿ ಅಷ್ಟು ಸತಿ ಬಗ್ಗಿ ಎತ್ತಷ್ಟೊತ್ತಿಗೆ ನೋವು ಬಂದುಬಿಡುತ್ತಂತ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ಹೆಂಗೋ ಮಾಡಿ ನಾವು ಎಲ್ಲ ನೀರು ಸಂಪದು ಕ್ಲಿಯರ್ ಮಾಡಿದ್ವಿ. ಬಟ್ ಸಂಪ್ ಕ್ಲೀನ್ ಮಾಡೋರ್ದು ಶಾರ್ಟೇಜು, ಯಾಕಂದರೆ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಕ್ಲೀನ್ ಮಾಡಿಕೊಡೋದಕ್ಕೆ ಹೋಗಿದ್ರಲ್ವಾ, ನಾಳೆನೇ ಬರೋದು ಅಂತ ಹೇಳಿಬಿಟ್ರು. ಇವತ್ತು ಮನೇಲಿ ನೀರು ಯೂಸ್ ಮಾಡೋದಕ್ಕೂ ಶಾರ್ಟೇಜು, ಮತ್ತು ಈ ಕಡೆ ಆ ನೀರನ್ನ ಬಳಸೋದಕ್ಕೂ ಆಗೋದಿಲ್ಲ. ಪ್ಯೂರಿಫೈಯರ್ ವಾಟರೇ ಯೂಸ್ ಮಾಡಿಕೊಂಡು ಮನೇಲಿ ಕೆಲಸ ಮಾಡ್ಕೊತಾ ಇದ್ವಿ. ಈ ರೀತಿ ಪರಿಸ್ಥಿತಿ ಬಂದರೆ ಕೈ ಕಾಲೇ ಓಡಲ್ಲ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಈ ರೀತಿ ಪರಿಸ್ಥಿತಿ ಬಂದಿತ್ತ ಫ್ರೆಂಡ್ಸ್? ಆಗ ನೀವು ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸೀರಿಯಸ್ಲಿ ಆ ದೇವ್ರ ಹತ್ರ ಬೇಡ್ಕೊಳ್ಳೋದು, ಈ ರೀತಿ ಕಷ್ಟ ಯಾರಿಗೂ ಬರಬಾರ್ದು. ಪಾಪ ಈ ರೋಡ್ ಸೈಡಲ್ಲೆಲ್ಲ ಮನೆಯಲ್ಲೆಲ್ಲ ಇರ್ತಾರಲ್ಲ, ಅವರೆಲ್ಲ ನೀರಲ್ಲಿ ಯಾವ ರೀತಿ ಬದುಕ್ಬೋದು ಅಂತಲೇ ಗೊತ್ತಿಲ್ಲ. ಈಗ ಬರೋ ಅಂಥ ಮಳೆಗೆ ಬೆಂಗಳೂರಲ್ಲಿರೋವಂಥ ಫೆಸಿಲಿಟಿಗೆ ಡ್ರೈನೇಜಸ್ಸಿಂದ ಮಳೆ ನೀರುಗಳೇ ಹೋಗೋದಿಲ್ಲ. ಪಾಪ ಸಣ್ಣ ಪುಟ್ಟ ಮನೆಯಲ್ಲಿರೋ ಅಂಥ ಜನ ಯಾವ ರೀತಿ ಬದುಕ್ಬೋದು ಅಲ್ವಾ. ಸೀರಿಯಸ್ಲಿ ನಾವು ಯಾವಾಗ್ಲೂ ಮೇಲೆ ಇರೋದ್ರಿಂದ ನಮ್ಗೆ ಈ ರೀತಿ ಕಷ್ಟಗಳೆಲ್ಲ ಗೊತ್ತೇ ಆಗೋದಿಲ್ಲ. ಈ ರೀತಿ ಪರಿಸ್ಥಿತಿ ಒಂದು ಬಂದಮೇಲೆ ನಮಗೆ ಗೊತ್ತಾಗ್ತಿದೆ ಜನ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ. ತುಂಬ ಸುಖವಾಗಿ ಬೆಳೆದ್ರೆ ಕಷ್ಟಗಳೇ ಗೊತ್ತಾಗೋದಿಲ್ಲ ಅಂತಾರಲ್ವ. ಸೀರಿಯಸ್ಲಿ ನಮ್ಮ ಲೈಫಲ್ಲಿ ಇದು ಒಂದು ಮೆಮೊರಿ ಅಂತ ಹೇಳ್ಬೋದು. ಕಷ್ಟದಲ್ಲಿದ್ರೂ ಅಷ್ಟೇ ಅಲ್ಲಿ ತುಂಬಾ ಫನ್ನಿ ಮೂಮೆಂಟ್ಸ್ ಬಂತು, ನಗ್ನಾಗ್ತಾನೆ ಹೆಂಗೋ ಪಾಸ್ ಆದ್ವಿ.
ಜೀವನ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ, ಆದರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬಾಳೋದೇ ಜೀವನ ಅಲ್ವಾ ಫ್ರೆಂಡ್ಸ್. ಸೊ ನೀವು ಯಾರಾದರೂ ಈ ಥರ ಕಷ್ಟದಲ್ಲಿದ್ದರೆ ದಯವಿಟ್ಟು ಹೆಲ್ಪ್ ಮಾಡಿ, ನಾಳೆ ನಿಮಗೂ ಬೇರೆಯವರು ಹೆಲ್ಪ್ ಮಾಡೇ ಮಾಡ್ತಾರೆ.